ವಿಧಾನಮಂಡಲ ಅಧಿವೇಶನದಲ್ಲಿ ನಿರಂತರ ಪ್ರತಿಭಟನೆಗಳಾಗಿವೆ. ನಾಳೆಗೆ ವಿಧಾನಮಂಡಲ ಅಧಿವೇಶನ ಅಂತ್ಯವಾಗುತ್ತಾ? ನಾಳೆ ಅಧಿವೇಶನ ಮುಕ್ತಾಯಕ್ಕೆ ಸ್ಪೀಕರ್ ಇದೀಗ ಚಿಂತನೆಯನ್ನು ನಡೆಸ್ತಾ ಇದ್ದು ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಇಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆಗಸ್ಟ್ 27ರವರೆಗೆ ನಡೆಯಬೇಕಾಗಿದ್ದಂತ ಅಧಿವೇಶನ ಬಹುತೇಕ ಎಂಡ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ನಾಳೆಯೇ ವಿಧಾನಮಂಡಲ ಅಧಿವೇಶನ ಅಂತ್ಯವಾಗಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ನಿರಂತರವಾದಂತಹ ಪ್ರತಿಭಟನೆಗಳಾಗ್ತಾ ಇದೆ. ಯಾವುದೇ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ. ಯಾವಾಗ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಯಿತು ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಪ್ರತಿಭಟನೆ ಬಿಟ್ಟರೆ ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆಯಾಗ್ತಾ ಇಲ್ಲ. ಹಾಗಾಗಿ ನಾಳೆಗೆ ಅಧಿವೇಶನಕ್ಕೆ ಮುಕ್ತಾಯಕ್ಕೆ ಸ್ಪೀಕರ್ ಇದೀಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ನೀವು ಸ್ಥಳದಲ್ಲಿದ್ರಿ, ಅಲ್ಲಿನ ಸಂಕ್ಷಿಪ್ತ ವರದಿಯನ್ನು ಕೊಡ್ತಾ ಇದ್ರಿ. ಈಗ ಸ್ಥಳದಲ್ಲಿ ಪ್ರತಿಭಟನೆಗಳು ಹೇಗೆ ಕಂಡು ಬರ್ತಾ ಇದೆ, ಜೊತೆಗೆ ನಾಳಿನ ಸೆಷನ್ ಎಂಡ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ಪೀಕರ್ ಈ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ, ಜೊತೆಗೆ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಶಕುಂತಲಾ, ಇವತ್ತು ಸ್ಪೀಕರ್ ವಿಪಕ್ಷದ ಎಲ್ಲಾ ನಾಯಕರನ್ನ ಜೊತೆಗೆ ಆಡಳಿತ ಪಕ್ಷದ ಎಲ್ಲಾ ನಾಯಕರನ್ನ ಕರೆದು ಒಂದು ಸಭೆ ಮಾಡುವಂತ ನಿರೀಕ್ಷೆ ಇದೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಸದನದ ಒಳಗೆ ಮತ್ತು ಸದನದ ಹೊರಗೆ ನಾಗೇಂದ್ರ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸದನ ಕಲಾಪ ನಡೆದಕ್ಕೆ ಕೂಡ ಸಾಧ್ಯವಾಗಿಲ್ಲ. ಪ್ರತಿಪಕ್ಷಗಳು ನಿರಂತರವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಟ್ಟಿಡಿದು ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡ್ತವೆ. ಸದನದ ಒಳಗೂ ಕೂಡ ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮಾಡ್ತವೆ. ಹೀಗಾಗಿ ಯಾವುದೇ ಕಲಾಪ ಅಥವಾ ಈಗಾಗಲೇ ನಿಗದಿಯಾದಂತಹ ಯಾವುದೇ ಚರ್ಚೆಗಳಾಗ್ಲಿ ಅಥವಾ ಪ್ರಶ್ನೋತ್ತರಗಳಾಗ್ಲಿ ಅಥವಾ ಶೂನ್ಯ ವೇಳೆಯಲ್ಲಿ ಆಗ್ಬೇಕಾದಂತಹ ಚರ್ಚೆಗಳಾಗ್ಲಿ ಯಾವುದೂ ಕೂಡ ಆಗಿಲ್ಲ. ಹಾಗೆ ಸದನ ಒಂದರ್ಥದಲ್ಲಿ ಯಾವುದೇ ಚರ್ಚೆಯೇ ಇಲ್ಲದೆ ಅಂತ್ಯವಾಗುವಂತ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ವಿಧೇಯಕಗಳನ್ನ ಸರ್ಕಾರ ತಂದಿತ್ತು. ಕೆಲ ವಿಧೇಯಕಗಳಿಗೆ ಈಗಾಗಲೇ ಒಪ್ಪಿಗೆ ಕೊಡಲಾಗಿದೆ. ಜೊತೆಗೆ ನಾಳೆ ಒಂದೋ ಎರಡೋ ವಿಧೇಯಕಗಳು ಬರುವಂತ ನಿರೀಕ್ಷೆ ಇದೆ. ಹೀಗಾಗಿ ಗಲಾಟೆಗಳ ನಡುವೆಯೇ ವಿಧೇಯಕವನ್ನ ಪಾಸ್ ಮಾಡಿಕೊಂಡು ವಿಧೇಯಕಕ್ಕೆ ಅಂಗೀಕಾರವನ್ನ ಪಡೆದು ಆ ನಂತರ ಸದನವನ್ನ ಮುಕ್ತಾಯಗೊಳಿಸೋದಕ್ಕೆ ಸರ್ಕಾರವೂ ಕೂಡ ಉತ್ಸುಕವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಯಾಕೆಂದ್ರೆ ಯಾವುದೇ ಧನಾತ್ಮಕವಾದಂಥ ಚರ್ಚೆ ಆಗ್ತಾ ಇಲ್ಲ, ಫಲಾತ್ಮಕವಾದಂಥ ಫಲಿತಾಂಶಗಳು ಕೂಡ ಬರ್ತಾ ಇಲ್ಲ. ಈ ಚರ್ಚೆಯಿಂದ ಯಾರಿಗೂ ಕೂಡ ಲಾಭವಾಗ್ತಾ ಇಲ್ಲ. ಸದನ ಹೆಸರಿಗಷ್ಟೇ ನಡೆಯುವಂತಾಗಿದೆ. ಪ್ರತಿನಿತ್ಯ ಪ್ರತಿಭಟನೆಗಳಲ್ಲೇ ಸದನ ಮುಕ್ತಾಯವಾಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ನಿಗದಿಯಂತೆ ಆಗಸ್ಟ್ 27 ತನಕ ಅಂದ್ರೆ ಶುಕ್ರವಾರ ತನಕ ಏನು ನಡೀಬೇಕಾಗಿತ್ತು ಅದನ್ನ ಮಂಗಳವಾರ ಅಂದ್ರೆ ನಾಳೆಯೇ ಅಂತ್ಯಗೊಳಿಸೋದಕ್ಕೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸ್ಪೀಕರ್ ಕೂಡ ನಾಳೆಯೇ ಸದನವನ್ನ ಮುಕ್ತಾಯಗೊಳಿಸೋಣ, ಮತ್ತೊಮ್ಮೆ ಸರಿಯಾದ ವ್ಯವಸ್ಥೆ ಎಲ್ಲ ಆದ್ಮೇಲೆ ಅಗತ್ಯವಿದ್ರೆ ಇನ್ನೊಂದು ಅಧಿವೇಶನ ಕರಿಬೇಕು ಅಥವಾ ಬೆಳಗಾವಿ ಅಧಿವೇಶನಕ್ಕೆ ಮುನ್ನುಡಿ ಇರಬೇಕು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಬಹುಶಃ ಎಲ್ಲವೂ ಅನ್ಕೊಂಡಂತೆ ಆದ್ರೆ ಈಗ ಸರ್ಕಾರದ ಮುಂದೆ ಇರುವಂತಹ ಪ್ರಸ್ತಾಪವೇ ಅಂತಿಮವಾದ್ರೆ ನಾಳೆಯೇ ಸದನ ಮುಕ್ತಾಯವಾಗುವಂತಹ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಶಕುಂತಲಾ, ಧನ್ಯವಾದ ಪ್ರಮೋದ್ ತಮ್ಮ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ವಿ, ಕಲಾಪ ಶುರುವಾದ ದಿನದಿಂದ ಇಲ್ಲಿವರೆಗೂ ಯಾವುದೇ ಚರ್ಚೆಗಳು ಬರ್ತಾ ಇಲ್ಲ. ಶೂನ್ಯ ವೇಳೆಯಲ್ಲಿ ಆಗಬೇಕಾದಂಥ ಚರ್ಚೆ ಆಗಲಿ, ರಾಜ್ಯದಲ್ಲಿರುವಂಥ ಬರ ಪರಿಸ್ಥಿತಿ ಆಗಲಿ, ಯಾವ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿಲ್ಲ. ಅದಕ್ಕೆ ಬಿಜೆಪಿ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ.